ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಈ ದಿನ ನಾನು ನಿಮಗೆ ಮೊಟ್ಟೆ ಬಜ್ಜಿ ಅಥವಾ ಮೊಟ್ಟೆ ಬೋಂಡವನ್ನು ಸುಲಭವಾಗಿ ಸರಳವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊಟ್ಟೆ ಬಜ್ಜಿ ಅಥವಾ ಮೊಟ್ಟೆ ಬೋಂಡ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಉಪ್ಪು, ಸೋಡಾ, ಹಸಿಮೆಣಸಿನ್ಕಾಯಿ ಪುಡಿ ಅಂದರೆ ಚಿಲ್ಲಿ ಪೌಡ್ರು. ಈಗ ಈ ಬೌಲಲ್ಲಿರೋ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕೊಳ್ಳೋಣ. ಬೇಡ ಅಂದರೆ ನೀವು ಹಾಕ್ತೇನೆ ಹಾಗೆ ಕೂಡ ಮಾಡ್ಬೋದು. ಖಾರ ಎಷ್ಟು ಬೇಕು, ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು, ಸ್ವಲ್ಪ ಬೇಕನ್ನೋರು ಸ್ವಲ್ಪ ಹಾಕೋಬೋದು. ಈಗ ಇದನ್ನು ನೀರು ಹಾಕ್ಕೊಳ್ದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅವಾಗೆ ಕಲಸಿ ಅವಾಗೆ ಮಾಡೋದಕ್ಕಿಂತ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟರೆ ಬಜ್ಜಿ ಬೋಂಡ ಮಾಡುವಾಗ ಚೆನ್ನಾಗಿ ಬರುತ್ತೆ. ಗಂಟು ಆಗದೆ ಇರೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಎತ್ತಿಡೋಣ. ಈಗ ಕಲಸಾಗಿದೆ. ಈಗ ಮೊಟ್ಟೆನ ಬೇಯಿಸಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಿ. ಈಗ ಗ್ರೀನ್ ಚಟ್ನಿ ಅಥವಾ ಪುದೀನ ಚಟ್ನಿ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಪುದೀನ, ಕೊತ್ತಂಬರಿ, ಒಂದು 5 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸಣ್ಣ ಪೀಸ್ ಶುಂಠಿ, ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಉಪ್ಪು, ಲಿಂಬೆ ರಸ, ಇಷ್ಟು ಬೇಕಾಗುತ್ತೆ. ಈಗ ಮಿಕ್ಸಿ ಜಾರ್ಗೆ ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸಣ್ಣ ಪೀಸ್ ಮಾಡ್ಕೊಂಡು ಶುಂಠಿ ಹಾಕ್ತಾಯಿದ್ದೀನಿ. ಈಗ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕ್ತಾಯಿದ್ದೀನಿ. ಈಗ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀವಿ. ಈ ರೀತಿ ಸಕ್ಕರೆ ಇದೆಲ್ಲ ಹಾಕೋದ್ರಿಂದ ಚಟ್ನಿ ಗ್ರೀನಾಗಿ, ಜಾಸ್ತಿ ಸಮಯ ಆದರೂ ಗ್ರೀನಾಗೇ ಇರುತ್ತೆ. ಈಗ ಚಟ್ನಿ ರೆಡಿಯಾಗಿ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಮೊಟ್ಟೆನ ಸ್ವಲ್ಪ ಚಿಕ್ಕದಾಗಿ ಚಾಕುನಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ, ಓಪನ್ ಆಗೋ ಥರ. ಈ ರೀತಿ ಚಿಕ್ಕದಾಗಿ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಬಜ್ಜಿ ಹಾಕುವಾಗ, ಬಜ್ಜಿ ಅಥವಾ ಬೋಂಡ ಹಾಕುವಾಗ ಎಣ್ಣೆ ಸಿಡಿಯೋದಿಲ್ಲ. ಹಾಗೆ ಹಾಕ್ಬಿಟ್ರೆ ಡಮ್ ಅಂತ ಸಿಡಿಯುತ್ತೆ, ಎಣ್ಣೆ ಎಲ್ಲ ಈಚೆ ಆರುತ್ತೆ, ಮಾಡ್ತಾ ಇರೋರಿಗೂ ಆರುತ್ತೆ. ಹಾಗಾಗಿ ಈ ಥರ ಕಟ್ ಮಾಡ್ಕೊಳ್ಳೋದು ಮರಿಬೇಡಿ. ಬೇಕೆಂದರೆ ಅರ್ಧ ಮೊಟ್ಟೆ ಕೂಡ ಹಾಕ್ಬೋದು. ನಾವು ಇವಾಗ ನಿಮಗೆ ತೋರಿಸ್ಕೊಡೋದಕ್ಕೆ ಅಂತ ಫುಲ್ಲು ನನ್ನ ಮೊಟ್ಟೆನೇ ಹಾಕ್ತಾಯಿದ್ದೀನಿ. ಕೆಲವು ಮಕ್ಕಳು ಮೊಟ್ಟೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಮೊಟ್ಟೆ ಬಜ್ಜಿ ಮಾಡಿ ಮಧ್ಯ ಕಟ್ ಮಾಡಿ, ಪುದೀನ ಚಟ್ನಿ ಹಾಕಿ, ಹಸಿ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಅದಕ್ಕೆ ಸೇರಿಸಿ ಕೊಟ್ಟರೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಅದರ ರುಚಿ ನೋಡಿ ಇನ್ನೊಂದು ಮೊಟ್ಟೆ ಬಜ್ಜಿ ಕೊಡು, ಇನ್ನೊಂದು ಮೊಟ್ಟೆ ಬೋಂಡ ಕೊಡು ಅಂತ ಮತ್ತೆ ಕೇಳ್ತಾರೆ. ಅದರ ರುಚಿ ಆ ಥರ ಇರುತ್ತೆ. ನೀವು ಕೂಡ ಸಮಯವಿದ್ದಾಗ ಬರೀ ಯಾವಾಗ ಒಂದೇ ಥರ ಮೊಟ್ಟೆ ಬೇಯಿಸಿ ತಿನ್ನೋದು, ಆಮ್ಲೆಟ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ನೀವು ಪ್ರಯತ್ನ ಮಾಡಿ ರುಚಿ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು
ಕಮೆಂಟ್ ಮಾಡಿ. ಇದೀಗ ಮೊಟ್ಟೆ ಬಜ್ಜಿ ಅಥವಾ ಮೊಟ್ಟೆ ಬೋಂಡ ರೆಡಿಯಾಗಿದೆ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ.